ಕರಾವಳಿಯಲ್ಲಿ ಕೋಟೆಕಾರು ಸಹಕಾರ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 12 ಕೋಟಿ ದರೋಡೆಯಾದರೂ ಬ್ಯಾಂಕ್ ಅಧ್ಯಕ್ಷ ಮಾತ್ರ ಕೂಲ್ ಆಗಿದ್ದಾರೆ. ಯಾಕಂದ್ರೆ ದುಡ್ಡು ಹೋಗಿರೋದು ಅವ್ರದಲ್ವಲ್ಲ, ಎಲ್ಲ ಮಧ್ಯಮ ಬಡವರ್ಗದವರು ಅವರೆಲ್ಲ ಠೇವಣಿ ಮಾಡಿರುವಂಥ ಹಣ, ಹೂಡಿಕೆ ಮಾಡಿದಂಥ ಹಣ ಅದು. ನೋಡಿ, ಇವ್ರಿಗೆ ಏನೂ ಆಗಿಲ್ಲ ಅನ್ನೋ ಥರ ಇದ್ದಾರೆ. ಗ್ರಾಹಕರು ಆತಂಕ ಪಡಬೇಕಾಗಿಲ್ಲ, 19 ಕೋಟಿ ಇನ್ಶೂರೆನ್ಸ್ ಇದೆ ಅಂತೆ. ಗ್ರಾಹಕರ ಹಣ ಚಿನ್ನಕ್ಕೆ ಏನೂ ಆಗಲ್ಲ, ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ನೋಡಿ, ಎಲ್ಲದಕ್ಕೂ ಇದ್ದೇ ಇರುತ್ತಿದ್ದು. ಆದರೆ ಅವ್ರ ಹೇಳಿಕೆ ನೋಡ್ತಾ ಇದ್ರೆ ಅಂದರೆ ವಾಪಸ್ ದುಡ್ಡು ರಿಕವರಿ ಆಗೋದು ಬೇಡವಾ ನಿಮ್ಗೆ? ಹಾಗಾದರೆ ಹೋಗಿದ್ದು ಹೋಗಲ್ಲ, ಏನು ಅನುಮಾನಗಳು ಜಾಸ್ತಿ ಆಗ್ತಾ ಇದ್ದಾವೆ. ಕರಾವಳಿಯಲ್ಲಿ ಆಗಿರುವಂತಹ ಒಂದು ದರೋಡೆ ಪ್ರಕರಣ ಇದೆಯಲ್ವಾ, 12 ಕೋಟಿ ಹೋಗಿರೋದು. 12 ಕೋಟಿ ಏನು ಸಾಮಾನ್ಯ ಅನ್ರಿ? ಇನ್ಶೂರೆನ್ಸ್ ಇದೆ ಅಂಥೇಳಿ ಬಿಟ್ಬಿಡ್ತೀರ? ಹಂಗಾದರೆ ಹೋಗಿದ್ದೋಗ್ಲಿ, ಸುಮ್ಮನಿದ್ಬಿಡಿ, ಮತ್ತೆ ಯಾಕೆ ಮಾತಾಡ್ತೀರಾ? ಕಳ್ಳರು ತಿನ್ಕೊಂಡು ಹೋಗಲಿ, ಮತ್ತೆ ತನಿಖೆ ಮಾಡ್ತಾರೆ, ಪೊಲೀಸರ ಮೇಲೆ ವಿಶ್ವಾಸ ಇದೆ. ಅಲ್ಲ, ಇದು ಕೃಷ್ಣಯ್ಯ ಶೆಟ್ಟಿ ಏನಿದ್ದಾರೆ ಬ್ಯಾಂಕ್ನ ಅಧ್ಯಕ್ಷರಿವರು, ಅವ್ರ ಹೇಳಿಕೆ ಇದು ಬೇಜವಾಬ್ದಾರಿ. ಹೆಂಗಿರಬೇಕಿತ್ತು ಮಾತು ಅವ್ರದ್ದು? ಒತ್ತಡ ತರಬೇಕಾಗಿತ್ತು. ದರೋಡೆಕೋರರು ಬ್ಯಾಂಕ್ನಲ್ಲಿದ್ದ ನೋಡಿ, ಈಗ ಮತ್ತೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅವರು. ದರೋಡೆಕೋರರು ಬ್ಯಾಂಕ್ನಲ್ಲಿದ್ದ 11 ಲಕ್ಷ ಹಣ ಕದ್ದೊಯ್ದಿದ್ದಾರೆ. ಬ್ಯಾಂಕ್ನಲ್ಲಿದ್ದ ಬಹುಪಾಲು ಎಲ್ಲ ಚಿನ್ನವನ್ನು ಕೂಡ ದೋಚಿದ್ದಾರೆ. ಕೋಟೆಕಾರು ಸಹಕಾರಿ ಬ್ಯಾಂಕ್ನಲ್ಲಿ ಸಿಸಿ ಕ್ಯಾಮ್ರಾ ವ್ಯವಸ್ಥೆ ಇದೆ, ಆದರೆ ಒಂದು ಕ್ಯಾಮ್ರಾ ಮಾತ್ರ ಸರಿಯಾಗಿ ಇಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲ. ನೋಡಿ, ಎಂತಹ ಬೇಜವಾಬ್ದಾರಿ ಇದು. ಅದನ್ನು ಸರಿಪಡಿಸಲು ಎಲ್ಲ ಕ್ಯಾಮ್ರಾಗಳನ್ನು ಆಫ್ ಮಾಡಿದ್ದೆವು. ಬ್ಯಾಂಕ್ನಲ್ಲಿರುವಂತಹ ಸೈರನ್ ಸರಿ ಇದೆ, ಆದರೆ ರಾತ್ರಿ ಮಾತ್ರ ಅದು ಕೆಲಸ ಮಾಡುತ್ತೆ. ಹಗಲು ಹೊತ್ತಿನಲ್ಲಿ ಸೈರನ್ ಆಫ್ ಮಾಡಿರ್ತೀವಿ, ರಾತ್ರಿ ಹೊತ್ತು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ, ಹಗಲು ಹೊತ್ತಿನಲ್ಲಿ ಯಾರೂ ಇರೋದಿಲ್ಲ. ಇನ್ನು ಮುಂದೆ ದಿನದ 24 ಗಂಟೆ ಸೆಕ್ಯೂರಿಟಿ ನಿಯೋಜನೆ ಮಾಡೋಕ್ಕೆ ಚಿಂತನೆ ಮಾಡಿದ್ದೇವೆ, ಭಯ ಪಡಬೇಡಿ, ಪೊಲೀಸರು ಕಳ್ಳರನ್ನು ಸೆರೆ ಹಿಡಿಯುವ ಭರವಸೆ ನೀಡಿದ್ದಾರೆ. TV5 ಕನ್ನಡಕ್ಕೆ ಕೋಟೆಕಾರು ಬ್ಯಾಂಕ್ ಅಧ್ಯಕ್ಷ ಕೃಷ್ಣ ಶೆಟ್ಟಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಂಗಳೂರು ಹೊರವಲಯದ ಉಳ್ಳಾಳದ ಕೋಟೆಕಾರ ಬ್ಯಾಂಕ್ ರಾಬರಿಗೆ ಸಂಬಂಧಪಟ್ಟ ಹಾಗೆ ವ್ಯವಸಾಯ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರಾಗಿರುವಂಥ ಕೃಷ್ಣ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಬಂದಂಥ ಮಾಹಿತಿಗಳು ಏನು, ಅವರಿಗೆ ಯಾರ ಮೇಲಾದರೂ ಅನುಮಾನ ಇದೆಯಾ, ಮತ್ತು ಇವತ್ತಿನ ದಿವಸನೇ ಅಲ್ಲಿನ CC ಕ್ಯಾಮ್ರಾ ಕೆಟ್ಟು ಹೋಗಿದ್ದಕ್ಕೆ ಕಾರಣ ಏನು, ಎಲ್ಲದರ ಬಗ್ಗೆ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ತಮಗೆ ಬಂದಿರುವಂಥ ಮಾಹಿತಿ ಏನು ಸರ್? ಯಾರು ಮಾಡಿರ್ಬೋದು ಈ ಘಟನೆ? ಯಾರು ಮಾಡಿರ್ಬೋದು ಅಂತ ನನಗೆ ಗೊತ್ತಿಲ್ಲ, ಯಾರು ಮಾಡಿದ್ದಾರೆ ಅಂತೇಳಿ. ನಾನು ಬ್ಯಾಂಕಿನ ಹೆಡ್ ಆಫೀಸ್ನಲ್ಲಿದ್ದೆ. ಹೆಡ್ ಆಫೀಸರ್ ಇರುವಾಗ ನಮ್ಮೊಂದು ಡೈರೆಕ್ಟರ್ ಬಂದು ಹೇಳಿದರು, ಈಗ ಕೇಸೋಡು ಬ್ರಾಂಚಲ್ಲಿ ಒಂದು ದರೋಡೆ ಆಯಿತು, ಹೋಗುವ ಅಂತ. ನಾವು ಕೂಡಲೇ ಇಲ್ಲಿಗೆ ಬಂದೆ. ಬರುವಾಗ ನಮ್ಮ ಸಿಬ್ಬಂದಿ ವರ್ಗದವರು ಇಲ್ಲಿ ಬೊಬ್ಬೆ ಹಾಕಿ ಕೂಗ್ತಿದ್ದರು. ಏನಂತ ವಿಷಯ ಕೇಳಿದೆ. 4-5 ಜನ ಬಂದರು, ನಮಗೆ ತೋರಿಸಿದರು, ಗಣ್ಣು ತೋರಿಸಿದರು, ಮತ್ತು ಲಾಕರ್ ಓಪನ್ ಮಾಡಲಿಕ್ಕೆ ಹೇಳಿದರು. ಲಾಕರ್ ಓಪನ್ ಮಾಡಿ ಎಲ್ಲವನ್ನು ಸಾಧಾರಣ ಒಂದು ಚಿನ್ನವನ್ನೆಲ್ಲ ಕೊಂಡು ಹೋದರು ಅವರು. ಇವತ್ತೇ ಯಾಕೆ CC ಕ್ಯಾಮ್ರಾ ಕೆಟ್ಟು ಹೋಯಿತು ಅನ್ನುವಂಥದ್ದು? ಅಂದರೆ CC ಕ್ಯಾಮರಾ ಕೆಟ್ಟು ಹೋಗಲಿಲ್ಲ ಸರ್, CC ಕ್ಯಾಮರಾ ಕರೆಕ್ಟ್ ಉಂಟು. ಅದರಲ್ಲಿ ಒಂದು DVD ಹೊಸತ ಹಾಕಲಿಕ್ಕೆ ಮಾತ್ರ ಬಂದದ್ದು ಅವರು. ಅಂದರೆ ಈಗ ಇವತ್ತೇ CC ಕ್ಯಾಮರಾದ ರಿಪೇರಿ, ಇನ್ನೊಂದು ಕಡೆಯಿಂದ ಕಳ್ಳರ ಎಂಟ್ರಿ, ಇದೆಲ್ಲ ಒಂದು ರೀತಿ ಅನುಮಾನ ಕಾರಣ ಆಗ್ತಾ ಇದೆ. ಶುಕ್ರವಾರ ಒಂದು ಕಾಕತಾಳಿ ಅಂತ ಹೇಳ್ಬೇಕಷ್ಟೇ ನಾವು. ಕಾಕತಾಳಿ ಅಂತ ಹೇಳ್ತಿರೋದು ಹಾಗೆಲ್ಲ ಇದು DVD ಇದು CC ಇದು ಉಂಟ ರಿಪೇರಿ, ಅದು ನಿನ್ನೆ ಅವರು ಕಂಪ್ಲೇಂಟ್ ಮಾಡಿದರು, ಇವತ್ತು ಬಂದಿದ್ದಾರೆ ಅಷ್ಟೇ ರಿಪೇರ್ ಮಾಡಲಿಕ್ಕೆ. ಈಗ ಗ್ರಾಹಕರೆಲ್ಲ ತುಂಬಾ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ನಮ್ಮ ಹಣಕ್ಕೆ, ನಮ್ಮ ಚಿನ್ನಕ್ಕೆ ಹೊಣೆ ಯಾರು ಅಂತ. ನೋಡಿ, ಗ್ರಾಹಕರು ಇದರಲ್ಲಿ ಏನೂ ಇದು ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಮಗೆ 19 ಕೋಟಿ ಇನ್ಸೂರೆನ್ಸ್ ಇದೆ. ಇನ್ಸೂರೆನ್ಸ್ ಆಫೀಸಿನವರು ಬಂದಿದ್ದವರು ಎಲ್ಲ ಸರಿ ಮಾಡಿ ನಾವು ಕೊಡ್ತೇವೆ ಅಂತ ಅವರು ನಮಗೆ ಧೈರ್ಯ ಕೊಟ್ಟಿದ್ದಾರೆ. ಮತ್ತೆ ಡಿಪಾರ್ಟ್ಮೆಂಟ್ನವರು ಸಹ ಬಂದು ಹೇಳಿದರು, ನೀವೇನು ಹೆದರೋದು ಬೇಡ, ನಾವು ಆದಷ್ಟು ಬೇಗ ಅದನ್ನು ಪತ್ತೆ ಹಚ್ಚಿ ಬೇಗ ಕೊಡ್ತೇವೆ. ಮಾನ್ಯ ಶಾಸಕರಾದ ಸಭಾಧ್ಯಕ್ಷರು ಬಂದರು, ಕೂಡಲೇ ವಿಷಯ ತಿಳಿದ ಕೂಡಲೇ ಬಂದರು, ನಮಗೆ ಧೈರ್ಯ ಕೊಟ್ಟರು. ಏನು ನಮ್ಗೆ ನೀವು ತೊಂದರೆ ಇದು ಗಡಿಬಿಡಿ ಏನು ಮಾಡಬೇಡಿ, ನಾನೆಲ್ಲ ವ್ಯವಸ್ಥೆ ಮಾಡ್ತೇನೆ, ಡಿಪಾರ್ಟ್ಮೆಂಟ್ಗೆ ಎಲ್ಲ ಕನೆಕ್ಷನ್ ಕೊಡ್ತೇನೆ, ಆದಷ್ಟು ಬೇಗ ಪತ್ತೆ ಹಚ್ಚುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಅಷ್ಟೊಂದು ಧೈರ್ಯ ಕೊಟ್ಟು ನಮಗೆ ಇಲ್ಲಿಂದ ಹೋದ್ರು ಅವರು. ಸರ್, ಈಗ ಕಳೆದ ಬಾರಿ ಇದೇ ಬ್ಯಾಂಕ್ನಲ್ಲಿ ದರೋಡೆ ಆಗಿತ್ತು ಅನ್ನುವಂಥ ಮಾಹಿತಿ ಬಂತು. ಅಲ್ಲಿ ಬ್ಯಾಂಕಿಗೆ ಆಡಳಿತಕ್ಕೆ ಸಂಬಂಧಪಟ್ಟಂತವರೇ ಭಾಗಿಯಾಗಿದ್ರು ಅನ್ನುವಂಥ ವಿಚಾರ ಕೂಡ ಆಯಿತು. ಮತ್ತೇನಾದರೂ ಅಂತ ಘಟನೆಗಳು ಮರುಕಳಿಸಿದೆಯಾ ಇಲ್ಲಿ? ಹೇಗೆ? ಇಲ್ಲ, ಸಾಧ್ಯ ಇಲ್ಲ, ಆ ಥರದ ಮರುಕಳಿಸ ಸಾಧ್ಯ ಇಲ್ಲ. ಅದು ಕೇಸು ನಡೀತಾ ಉಂಟು ಈಗ. ಅಂದರೆ ಅವರು ಬಂಧನ ಆಗಿದೆಯಾ? ಯಾರು ಕಳವಿಗೆ, ಯಾರದು ಕಳವು ಮಾಡಿದೆಯಾ ಯಾರದು? ಅದು ಈ ಮೊದಲಿನ ಡೈರೆಕ್ಟರ್ ಒಂದು ಗಂಡ, ಅವರು ಅದರ ಭಾಗಿಯಾಗಿದ್ದರು ಅದರಲ್ಲಿ. ಅವರಿದ್ದಾರೆ ಈಗ ಆಡಳಿತ ವ್ಯವಸ್ಥೆ? ಇಲ್ಲ, ಈಗ ಅವತ್ತೇ ನಾವು ಬಿಟ್ಟಿದ್ದೇವೆ ಅವರನ್ನು.
ಮತ್ತೇನಾದ್ರೂ ಇದೇ ತರ ಆಯ್ತಾ ಇಲ್ಲಿ? ಇಲ್ಲ ಸರ್, ಆ ಥರ ಚಾನ್ಸಸ್ಸೇ ಇಲ್ಲ, ಆ ಥರ ಆಗಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಈಗ ಸಿಬ್ಬಂದಿ ವರ್ಗಗಳವರು ತುಂಬಾ ಪಾಪ ಬೇಸರಕ್ಕೆ ಒಳಗಾಗಿದ್ರು. ಇನ್ನು ನಮ್ಮ ಬದುಕು ಹೇಗೆ, ಈ ಬ್ಯಾಂಕಿನಲ್ಲಿ ನಮ್ಮ ಬದುಕು ನಡೀತಾ ಇತ್ತು. ಸರಿ ಸರಿ, ಅದಕ್ಕೆ ಇನ್ನು ಮುಂದಕ್ಕೆ ಇಂಥ 2 ಸಲ ಈ ಘಟನೆ ನಡೆಯಿತು. ಇನ್ನು ಮುಂದಕ್ಕೆ ನಾವು ಸರಿಯಾದ ವ್ಯವಸ್ಥೆಯನ್ನು ಇಲ್ಲಿ ಮಾಡ್ತೇವೆ ನಾವು. ಅಂದ್ರೆ ಯಾವ ತರ ವ್ಯವಸ್ಥೆ ಮಾಡ್ತೀವಿ? ಸಿಬ್ಬಂದಿ ಅಂದರೆ ಡೈಲಿ ಬೆಳಿಗ್ಗೆ 9ರಿಂದ ರಾತ್ರಿ 24 hours ಇದಕ್ಕೆ ನಾವು ಗಾರ್ಡ್ ಆಗ್ತೇವೆ ಇಲ್ಲಿಗೆ. ಥ್ಯಾಂಕ್ ಯು. ಎಸ್, ಇದು ಬ್ಯಾಂಕ್ ಅಧ್ಯಕ್ಷರಾಗಿರುವಂತಹ ಕೃಷ್ಣ ಶೆಟ್ಟಿ ಅವರ ಮಾತು. ಭದ್ರತಾ ವೈಫಲ್ಯ ಅಂದ್ರೆ ಇವತ್ತು ಸಿಸಿ ಕ್ಯಾಮೆರಾ ಕೆಟ್ಟು ಹೋಗಿತ್ತು, ನಿನ್ನೆ ತನಕ ಎಲ್ಲವೂ ಸರಿ ಇತ್ತು, ಅದನ್ನ ಸ್ವಲ್ಪ ರಿಪೇರಿ ಮಾಡುವ ಸಂದರ್ಭದಲ್ಲಿ ಈ ತರ ಆಗಿದೆ. ಮತ್ತು ಇನ್ನು ಮುಂದೆ ನಾವು ಬ್ಯಾಂಕಿಗೆ ಪೂರ್ಣ ಪ್ರಮಾಣದಲ್ಲಿ ಸಿಬ್ಬಂದಿಗಳನ್ನ ಹಾಕ್ತೀವಿ. ಮತ್ತು ಬ್ಯಾಂಕ್ನಲ್ಲಿ ಚಿನ್ನ ಅಡವಿಟ್ಟವರು, ಹಣವನ್ನ ಇಟ್ಟವರು ಯಾರು ಭಯ ಪಡೋದು ಬೇಡ, ನಿಮ್ಮ ಹಣ ಸೇಫ್ ಆಗಿದೆ, ಇನ್ಶೂರೆನ್ಸ್ ಇದೆ 19 ಕೋಟಿ ರೂಪಾಯಿದ್ದು, ಮತ್ತು ಕಳ್ಳರು ಸೆರೆ ಸಿಕ್ಕುವಂತ ಭರವಸೆಯನ್ನ ಕೂಡ, ಸೆರೆ ಹಿಡಿಯುವಂತ ಭರವಸೆಯನ್ನ ಕೂಡ ಪೊಲೀಸರು ನೀಡಿದ್ದಾರೆ. ಹಾಗಾಗಿ ಯಾವುದೇ ರೀತಿಯ ಚಿಂತೆ ಬೇಡ ಅನ್ನುವಂಥದ್ದು ಬ್ಯಾಂಕ್ ಅಧ್ಯಕ್ಷರಾಗಿರುವಂತಹ ಕೃಷ್ಣ ಶೆಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.